ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನಿವತ್ತು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು, ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡೆ. ಈಗ ಹೊರಗಡೆ ಹೊಸ್ಲತ್ರ ಅರ್ಶಿನ ಕುಂಕುಮ ಇಟ್ಕೊಳ್ತಾ ಇದ್ದೀನಿ, ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಯಾವಾಗೂ ಮಾಡೋ ಥರನೇ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ, ಪೂಜೆ ಮಾಡ್ಕೊಳ್ಬೇಕಲ್ವ ಅದಕ್ಕೆ. ಸೊ ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ, ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ಳೋಣ ಅಂತ. ಚಿತ್ರಾನ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಚಿತ್ರಾನ್ನ, ಲೆಮನ್ ರೈಸು ತುಂಬ ಈಸಿ, ಕ್ವಿಕ್ಕಾಗಿ ಆಗುತ್ತೆ, ಅಷ್ಟೇ ಟೇಸ್ಟಿಯಾಗೂ ಇರುತ್ತೆ. ಹೆಂಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆಗೆ ತೋರಿಸ್ಕೊಡ್ತೀನಿ. ಈಗ ಪ್ರಣೀತ್ಗೆ ಒಂದು ಲೋಟ ಬೂಸ್ಟ್ ಮಾಡಿಕೊಡ್ತಾ ಇದ್ದೀನಿ. ಸೊ ಬ್ರೇಕ್ಫಾಸ್ಟು ಲೆಮನ್ ರೈಸ್ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ, ನಾನು ಯಾವ ರೀತಿ ಮಾಡ್ತೀನಿ ಅಂತ. ಸೊ ಒಂದು ಬಾಣಲಿ ಇಟ್ಟು, ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಸಾಸಿವೆ, ಕಡಲೆಬೇಳೆ, ಕಡಲೆಕಾಯಿ ಬೀಜ ಇಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದಾದ ನಂತರ ಬಟಾಣಿ ಹಾಕ್ಕೊಳ್ಳಿ, ಹಸಿ ಬಟಾಣಿ ಸ್ವಲ್ಪ ಹಾಕಿ, ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ಫ್ರೈ ಮಾಡಿಕೊಂಡು ಸಣ್ಣಗೆ ಹಚ್ಚಿಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ ಹಾಕ್ಕೊಂಡೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡೆ, ಉದ್ದಕ್ಕೆ ಹಚ್ಕೊಂಡಿರೋ ಒಂದು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಒಂದು 3 ರಿಂದ 4 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕ್ಕೊಳ್ಳಿ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ಒಂದು ನಿಂಬೆಹಣ್ಣನ್ನ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ಲಾಸ್ಟಲ್ಲಿ ನಿಂಬೆಹಣ್ಣ ಹಿಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ರೈಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಚಿತ್ರಾನ್ನ ರೆಡಿ ಆಯಿತು. ಬ್ರೇಕ್ಫಾಸ್ಟ್ ರೆಸಿಪಿ ನಾನು ಕ್ಯಾಪ್ಷನಲ್ಲಿ ಕೂಡ ಹಾಕಿದ್ದೀನಿ, ಸ್ವಲ್ಪ ಜನಕ್ಕೆ ಆ ಥರ ಕ್ಯಾಪ್ಷನ್ ಹಾಕಿ ಅಂತ ಹೇಳಿದರು, ಅದಕ್ಕೋಸ್ಕರ. ಸೊ ಈಗ ನಾನು ಪೂಜೆ ಎಲ್ಲ ಮಾಡಿಕೊಂಡೆ, ದೇವ್ರಿಗೆ ಪೂಜೆ ಮಾಡಿದ್ದೀನಿ, ನೋಡ್ಬೋದು. ದೇವ್ರ ಪೂಜೆ ಎಲ್ಲ ಆಯಿತು. ಸ್ವಲ್ಪ ಶಾಪಿಂಗ್ ಹೋಗಬೇಕಾಗಿತ್ತು ಅಂತ ಹೊರಗಡೆ ಹೋಗಿ ಬಂದೆ, ಅದೇ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಬ್ಯಾಂಗ್ಳೂರಲ್ಲಿ ಎಲ್ಲೇ ಹೊರಗಡೆ ಹೋದರೂ ಟ್ರಾಫಿಕ್ ಅಂದರೆ ಟ್ರಾಫಿಕಲ್ಲಿ ಸುಸ್ತಾಗೋಗುತ್ತೆ ಹೊರಗಡೆ ಹೋಗಿ ಬರೋ ಅಷ್ಟರಲ್ಲಿ. ಸೊ ಈಗ ಹೊರಗಡೆ ಹೋಗಿ ಮನೆಗೆ ಬಂದ್ವಿ, ಮನೆ ರೀಚ್ ಆದ್ವಿ. ಇವಾಗ ನೈಟ್ ಡಿನ್ನರ್ಗೆ ನಾನು ಎಗ್ ಕರಿ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲಾಗಿ ಈಸಿಯಾಗಿ ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬಾಣಲಿ ಇಟ್ಟು, ಬಾಣಲಿಗೆ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಒಂದು ಸಣ್ಣಗೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕಿ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಟೀ ಸ್ಪೂನ್ ಅರಿಶಿನ, 1 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. 1-2 ಟೊಮ್ಯಾಟೊ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಂಡು ಆ ಪ್ಯೂರಿ ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ 1 ಟೇಬಲ್ ಸ್ಪೂನ್ ಯಾವುದೇ ಆಗಲಿ ಎಗ್ ಕರಿ ಮಸಾಲ ಅಥವಾ ಚಿಕನ್ ಮಸಾಲ ಯಾವುದನ್ನಾಗಲಿ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಗ್ ಕರಿ ಮಸಾಲ ಅಂತಲೇ ಸಿಗುತ್ತೆ ನಿಮಗೆ ಸ್ಟೋರ್ಸಲ್ಲಿ, ಅದು ಇಲ್ಲಾಂದರೆ ಚಿಕನ್ ಕರಿ ಮಸಾಲ ಬರುತ್ತಲ್ಲ, ಅದು 1 ಟೇಬಲ್ ಸ್ಪೂನ್ ಹಾಕಿ. 1 ಕಪ್, ಅರ್ಧ ಕಪ್ ಅಷ್ಟು ನೀರು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಅದನ್ನ ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಿ. ಚೆನ್ನಾಗಿ ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಬಾಯ್ಲ್ ಮಾಡಿಬಿಟ್ಟು, ಇವಾಗ ಮೊಟ್ಟೆನ ಒಂದೊಂದೇ ಸೈಡಲ್ಲಿ ಮೊಟ್ಟೆ ನಾನು ಹೇಗೆ ತೋರಿಸ್ತಿದ್ದೀನೋ ಆ ಥರ ಸೈಡಲ್ಲಿ ಹಾಕ್ಕೊಳ್ಳಿ, ಹೊಡೆದು ಹಾಕ್ಕೊಳ್ಳಿ ಸೈಡಲ್ಲಿ. ಅದು ಹುಷಾರಾಗಿ ನೋಡಿ ಹಾಕ್ಕೊಳ್ಳಿ, ಶೆಲ್ ಏನಾದರೂ ಇದಾಗುತ್ತೆ, ಇಲ್ಲಾಂದರೆ ಒಂದು ಕಪ್ಪಿಗೆ ನೀವು ಹಾಕ್ಕೊಂಡು ಕೂಡ ಹಾಕ್ಕೊಳ್ಬೋದು. ಸೊ ಆದಷ್ಟು ಸ್ವಲ್ಪ ಗ್ಯಾಪ್ ಇಟ್ಟಿನೇ ನೀವು ಸೈಡಲ್ಲಿ ಹಾಕ್ಕೊಳ್ಬೇಕಾಗತ್ತೆ. ಹಾಕ್ಬಿಟ್ಟು ಹಾಗೆ ಬಿಟ್ಬಿಡ್ಬೇಕು, ಏನು ಕಲ್ಸಕ್ಕೆ ಹೋಗಬಾರ್ದು. ಕ್ಲೋಸ್ ಮಾಡಿಬಿಟ್ಟು 1-2 ನಿಮಿಷ ಬೇಯಿಸ್ಕೊಳ್ಳಿ. ಇದಾದಮೇಲೆ ನಾವು 2 ನಿಮಿಷ ಆದಮೇಲೆ ಓಪನ್ ಮಾಡಿ, ಇವಾಗ ಒಂದು ಸ್ಪೂನಲ್ಲೇ ಆಗಲಿ ಈ ಥರ ಫ್ಲಿಪ್ ಮಾಡಬೇಕು, ಅದನ್ನು ತಿರುವಾಕಿ, ಮೊಟ್ಟೆ ಇನ್ನೊಂದು ಸೈಡ್ ಬೇಯಬೇಕಲ್ವ. ತುಂಬ ಚೆನ್ನಾಗಿರುತ್ತೆ ಇದು ಎಗ್ ಕರಿ. ಒಂದ್ಸಲ ಟ್ರೈ ಮಾಡಿ, ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ, ಮಕ್ಕಳು ಸಹ ತಿಂತಾರೆ, ಅಷ್ಟು ಇಷ್ಟಪಟ್ಟು ತಿಂತಾರೆ. ತುಂಬ ಕ್ವಿಕ್ಕಾಗಿ ಆಗೋವಂಥ ರೆಸಿಪಿ. ಅಡುಗೆ ಏನು ಮಾಡೋದು ಅಂತ ಟೆನ್ಷನ್ ಮಾಡ್ಕೊಂಡಾಗ ಮೊಟ್ಟೆ ಇದ್ದರೆ ಸಾಕು, ಈ ಥರ ರೆಸಿಪಿ ಮಾಡ್ಕೊಂಬಿಡ್ಬೋದು. ನಾನು ಎಗ್ ಬಿರಿಯಾನಿ ಕೂಡ ತೋರಿಸಿದ್ದೀನಿ ನಿಮಗೆ, ಎಷ್ಟು ಸಿಂಪಲಾಗಿ ಮಾಡ್ಕೊಳ್ಬೋದು ಅಂತ. ಇದು ಎಗ್ ಕರಿ ತೋರಿಸ್ತಿರೋದೀಗ. ಇದು ಚಪಾತಿ, ರೈಸು, ಮುದ್ದೆ, ದೋಸೆ, ಇಡ್ಲಿ ಎಲ್ಲದರೊಂದಿಗೆ ತುಂಬ ಒಳ್ಳೆ ಕಾಂಬಿನೇಷನು, ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಗ್ಯಾರಂಟಿ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ತುಂಬ ಸಿಂಪಲ್ ಈಸಿ ರೆಸಿಪಿ, ಎಗ್ ಕರಿ ರೆಸಿಪಿ, ಕ್ವಿಕ್ಕಾಗಿ ಮಾಡ್ಕೊಬಿಡ್ಬೋದು. ಜಾಸ್ತಿ ಮಸಾಲ ಎಲ್ಲ ಹಾಕೋ ನೆಸೆಸಿಟಿನೇ ಇಲ್ಲ. ಸೊ ನೋಡಿ, ಕ್ವಿಕ್ಕಾಗಿ ರೆಡಿ ಆಯಿತು ಎಗ್ ಕರಿ. ಟೇಸ್ಟಿಯಾಗಿರೋ ಎಗ್ ಕರಿ ರೆಡಿಯಾಗಿದೆ. ರೈಸ್ಗೆ, ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನಾನು ರೈಸು ಮಾಡ್ಕೊಂಡಿದ್ದೆ, ನನ್ನ ಹಸ್ಬೆಂಡ್ಗೆ ಚಪಾತಿ ಮಾಡಿದ್ದೆ. ಸೊ
ಸೊ ಚಪಾತಿ ಜೊತೆಗೂ ತುಂಬ ಯಮ್ಮಿಯಾಗಿ ಟೇಸ್ಟಿಯಾಗಿತ್ತು. ಸೊ ಈಗ ಪಾತ್ರೆ ಸಾಮಾನುಗಳೆಲ್ಲ ಇತ್ತು, ಅದೆಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ಮಲ್ಕೊಳ್ಳೋದು ನಾನು ಯಾವಾಗೂ ಆ್ಯಸ್ ಯೂಶ್ವಲ್ ನಾನು ಹೇಳ್ದಂಗೆ. ಬೆಳಗ್ಗೆ ಎದ್ದಾಗ ಅಡುಗೆ ಮನೆ ಕ್ಲೀನ್ ಇರೋದು ನೋಡಿದ್ರೆ ನಮಗೂ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಸೊ ಹೀಗಿತ್ತು ನನ್ನ ಮಾರ್ನಿಂಗ್ ಟು ನೈಟ್ ರೊಟೀನ್ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಾನು ತೋರಿಸಿರೋ ರೆಸಿಪೀಸು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. See you all in my next video. Thank you.